ಒಂದು ಕಾಲದಲ್ಲಿ ಯುರೋಪಿನ ಭೂಮಿಯ ಮೇಲೆ ಒಂದು ಮಹಾಶಕ್ತಿಶಾಲಿ ಸಾಮ್ರಾಜ್ಯ ಉದಯಿಸಿತು, ಅದುವೇ ರೋಮನ್ ಸಾಮ್ರಾಜ್ಯ. ರೋಮನ್ನರು ಶಿಸ್ತು, ಕಾನೂನು ಮತ್ತು ಯುದ್ಧನಿಪುಣತೆಯಲ್ಲಿ ಪ್ರಸಿದ್ಧರಾಗಿದ್ದರು. ಅವರು ಕಟ್ಟಿದ ರಸ್ತೆಗಳು, ಸೇತುವೆಗಳು ಮತ್ತು ಕಟ್ಟಡಗಳು ಇಂದಿಗೂ ಜಗತ್ತಿನ ಆಶ್ಚರ್ಯ. ಕೊಲೋಸಿಯಂ ಎಂಬ ಭವ್ಯ ಕ್ರೀಡಾಂಗಣ ಅವರ ಶಕ್ತಿಯ ಪ್ರತೀಕ. ಆದರೂ ಆ ಕಾಲದಲ್ಲಿ ಜೂಲಿಯಸ್ ಸೀಸರ್ ಎಂಬ ಮಹಾನ್ ನಾಯಕನಿದ್ದನು. ಅವರು ಜನರಿಗೆ ನ್ಯಾಯ ನೀಡಿದರು, ಬಲಿಷ್ಠ ಸೇನೆಯನ್ನು ನಿರ್ಮಿಸಿದರು, ಆದರೆ ಅವರ ಶತ್ರುಗಳು ಅವರ ವಿರುದ್ಧ ಯೋಚನೆ ಮಾಡಿ ಕೊಲೆ ಮಾಡಿದರು. ಆದರೂ ಸೀಸರ್ನ ದತ್ತಪುತ್ರ ಆಗಸ್ಟಸ್ ರೋಮನ್ನು ಮತ್ತಷ್ಟು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಿದ. ಆ ಸಮಯದಲ್ಲಿ ರೋಮನ್ ಸಾಮ್ರಾಜ್ಯವು ಇಂಗ್ಲೆಂಡ್ನಿಂದ ಈಜಿಪ್ಟ್ವರೆಗೆ, ಸ್ಪೇನ್ನಿಂದ ಭಾರತ ಗಡಿವರೆಗೂ ಹರಡಿತ್ತು. ಅವರು ವ್ಯಾಪಾರ, ಕಲೆ, ವಿಜ್ಞಾನ ಮತ್ತು ಕಾನೂನಿನಲ್ಲಿ ಮಾದರಿಯಾದರು. ಅವರಿಂದಲೇ ಜನತಂತ್ರದ ಕಲ್ಪನೆ ಹುಟ್ಟಿತು, ಇಂದಿನ ಪ್ರಜಾಪ್ರಭುತ್ವಕ್ಕೆ ಮೂಲ ಬಿತ್ತನೆ. ಆದರೆ ಎಲ್ಲ ಸಾಮ್ರಾಜ್ಯಗಳಂತೆಯೇ ರೋಮನ್ನರ ಶಕ್ತಿ ಶಾಶ್ವತವಾಗಿರಲಿಲ್ಲ. ಅಂತರದ ಕಲಹಗಳು, ಅತಿಯಾದ ವೈಭವ ಮತ್ತು ಶತ್ರುದಾಳಿಗಳಿಂದ ಸಾಮ್ರಾಜ್ಯ ನಿಧಾನವಾಗಿ ಕುಸಿಯಿತು. ಕ್ರಿಸ್ತ ಶಕ 476ರಲ್ಲಿ ಪಶ್ಚಿಮ ರೋಮನ್ ಸಾಮ್ರಾಜ್ಯ ಸಂಪೂರ್ಣವಾಗಿ ನಾಶವಾಯಿತು. ಆದರೆ ರೋಮನ್ ಸಾಮ್ರಾಜ್ಯದ ಕತೆ ಇಂದೂ ಕೂಡ ಬದುಕಿದೆ. ಶಿಸ್ತು, ಯೋಜನೆ, ನಾಯಕತ್ವ ಮತ್ತು ಕನಸಿಗೆ ಪ್ರೇರಣೆ ನೀಡುವಂತಿದೆ. ಇತಿಹಾಸ ಬದಲಾಗಿದೆ, ಆದರೆ ರೋಮನ್ನರ ಹೆಜ್ಜೆಗುರುತುಗಳು ಇಂದಿಗೂ ಮಣ್ಣಿನೊಳಗೆ ಮೂಸಿದಂತಿವೆ.